ಹಾಯ್ ಎಲ್ಲರಿಗೂ, ಹೇಗಿದ್ದೀರಿ ಎಲ್ಲರೂ? ಎಂತ ಗೊತ್ತುಂಟಾ, ಇವತ್ತು ನಮ್ಮ ಮನೆಯಲ್ಲಿ ಡ್ರೈ ಫಿಶ್ ಚಟ್ನಿ ಮಾಡೋದು. ಅಂದರೆ ನೊಂಗೆಲ್ ಮೀನ್ ಚಟ್ನಿ. ಇದು ಕಲ್ಲೂರು ಒಣ ಮೀನು. ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಸಾಕು ಇದಕ್ಕೆ. ಓಕೆ, ಈಗ ಇದನ್ನೆಲ್ಲ ಚಂದ ಮಾಡಿ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡುವಾಗ ಉಂಟಲ್ಲ, ಕೈ ಸ್ವಲ್ಪ ಜಾಗ್ರತೆಯಲ್ಲಿ ಇಡಬೇಕಾಯ್ತಾ, ಇಲ್ಲದ್ರೆ ಇದರ ಮುಳ್ಳು ಎಲ್ಲ ತಾಗ್ತದೆ. ನನಗೆ ಉಂಟಲ್ಲ, ಗಂಜಿ ಊಟ ಅಂದರೆ ತುಂಬ ಇಷ್ಟ. ಮನೆಗೆ ಹೋದಾಗೆಲ್ಲ ಈ ರೀತಿ ಗಂಜಿ ಊಟಕ್ಕೆ ಏನಾದರೂ ಪಲ್ಯ ಚಟ್ನಿ ಎಲ್ಲ ಮಾಡಿಕೊಂಡು ಊಟ ಮಾಡೋದು. ಈ ಚಟ್ನಿ ಮಾಡ್ಲಿಕ್ಕೆ ಉಂಟಲ್ಲ, ಆಯಿಲ್ ಅಂತ ನಾನು ಯೂಸ್ ಮಾಡಲಿಲ್ಲ, ಮತ್ತೆ ಬೇಗ ಕೂಡ ಆಗ್ತದೆ. ಗಂಜಿ ಊಟ ಮಾಡ್ಲಿಕ್ಕೆ ಉಂಟಲ್ಲ, ಪದಾರ್ಥ ಇಲ್ಲದಿದ್ರೆ ಸಾಗ್ತದೆ ಈ ಡ್ರೈ ಫಿಶ್ ಎಲ್ಲ ಇದ್ರೆ. ಡ್ರೈ ಫಿಶ್ ಚಟ್ನಿ ತಿಂದವರಿಗೆ ಮಾತ್ರ ಗೊತ್ತಿರೋದಲ್ವಾ ಇದರ ರುಚಿ ಹೇಗಿರ್ತದೆ ಅಂತ. ಈಗ ಇದನ್ನು ಕ್ಲೀನ್ ಮಾಡಿ ಎಲ್ಲ ಆಯಿತು, ಇನ್ನು ಚಂದ ಮಾಡಿ ವಾಶ್ ಮಾಡಬೇಕು. ನಾನು ಈಗ ಇದನ್ನುಂಟಲ್ಲ ಕ್ಲೀನ್ ಆಗಿ 3 ಸಲ ವಾಶ್ ಮಾಡ್ತೇನೆ. ಮತ್ತೆ ಕೆಲವರು ಇದರ ಉಪ್ಪಿನ ಅಂಶ ಬಿಡ್ಲಿಕ್ಕೆ ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿ ಕೂಡ ಇಡ್ತಾರೆ. ನಾನು ಹಾಗೆ ಮಾಡ್ತಾ ಇಲ್ಲ. ಇವತ್ತು ನಾನುಂಟಲ್ಲ ಎಷ್ಟು ಸಿಂಪಲ್ ಆಗಿ ಮಾಡ್ಲಿಕ್ಕೆ ಆಗ್ತದೆ ಅಷ್ಟು ಸುಲಭದಲ್ಲಿ ಮಾಡ್ತಾ ಇರೋದು. ಸಾಮಾನ್ಯವಾಗಿ ಕರಾವಳಿ ಭಾಗದ ಜನರೆಲ್ಲ ಈ ರೀತಿ ಚಟ್ನಿ ಮಾಡಿ ಮಾಡ್ತಾರೆ. ಈಗ ಇದನ್ನು ವಾಶ್ ಮಾಡಿ ಎಲ್ಲ ಆಯಿತು. ಇದು ಸಣ್ಣ ತೆಂಗಿನಕಾಯಿ, ಹಾಗೆ ಇದನ್ನು 2 ಕೂಡ ಹಾಕ್ತಾ ಇದ್ದೇನೆ. ಈಗ ಒಂದು ತವದಲ್ಲಿ ವಾಶ್ ಮಾಡಿದ ಮೀನನ್ನು ಹಾಕಿ ಫ್ರೈ ಮಾಡಬೇಕು. ತುಂಬ ರೋಸ್ಟ್ ಆಗಬೇಕಿದು. ನಾನಿದಕ್ಕೆ ಯಾವುದೇ ಆಯಿಲ್ ಹಾಕ್ತಾ ಇಲ್ಲ. ಹೀಗೆ ಫ್ರೈ ಮಾಡ್ತಾ ಮಾಡ್ತಾ ಅದು ರೋಸ್ಟ್ ಆಗ್ತಾ ಹೋಗ್ತದೆ, ಅಂದರೆ ಕ್ರಿಸ್ಪಿ ಆಗ್ತದೆ. ಮತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತುಂಟಲ್ವಾ, ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ. ಸ್ವಲ್ಪ ಆಯಿಲ್ ಹಾಕಿದ್ರೆ ಕೂಡ ಒಳ್ಳೆದಾಗ್ತದೆ ಇದು ಫ್ರೈ ಆಗಿ. ಬಿಸಿ ಬಿಸಿ ಗಂಜಿ ಊಟಕ್ಕೆ ಚಟ್ನಿ ಇದ್ರೆ ಉಂಟಲ್ಲ ಭಾರಿ ಒಳ್ಳೆದಾಗ್ತದೆ. ಹೇಳುವಾಗ್ಲೇ ನನಗೆ ಆಸೆ ಆಗ್ತಾ ಉಂಟು. ಇದೀಗ ಕಂಪ್ಲೀಟ್ ಆಗಿ ರೋಸ್ಟ್ ಆಗಿದೆ. ಈಗ ಸ್ಟವ್ ಆಫ್ ಮಾಡಿ ಇದನ್ನು ಸೈಡಿಗೆ ಇಡ್ತೇನೆ. ಸಣ್ಣ ಮಿಕ್ಸಿ ಜಾರ್ ತಕೊಂಡು ಅದಕ್ಕೆ ಒಂದು 5 ಕೆಂಪು ಮೆಣಸು ಹಾಕ್ತಾ ಇದ್ದೇನೆ. 4 ಎಸಳು ಬೆಳ್ಳುಳ್ಳಿ, ಸಣ್ಣ ತುಂಡು ಹುಣಸೆ ಹಣ್ಣು, ರುಚಿ ನೋಡಿಕೊಂಡು ಉಪ್ಪು ಹಾಕಬೇಕು, ಅಂದ್ರೆ ಮೀನು ಕೂಡ ಸ್ವಲ್ಪ ಉಪ್ಪು ಇರ್ತದೆ. ತೆಂಗಿನ ತುರಿ ಕೂಡ ಹಾಕ್ತಾ ಇದ್ದೇನೆ. ನಮ್ಮ ಮನೆಯಲ್ಲಿ 3 ಜನ ಇರೋದು, ಹಾಗೆ ಇದು ಒಂದು ಹೊತ್ತಿಗೆ ಸಾಕಾಗ್ತದೆ ಮಧ್ಯಾಹ್ನಕ್ಕೆ. ನೀವು ಕೂಡ ನುಂಗೆಲ್ ಚಟ್ನಿ ಈ ರೀತಿ ಮಾಡಿ ನೋಡಿ, ನಿಮಗೆ ಕೂಡ ಇಷ್ಟ ಆಗ್ಬೋದು ಇದು. ಈ ಚಟ್ನಿಯನ್ನು ಉಂಟಲ್ಲ ತೆಳು ಮಾಡ್ಲಿಕ್ಕಿಲ್ಲ, ಗಟ್ಟಿಯಾಗಿಡ್ಬೇಕು. ಓಕೆ, ಈಗ ಇದನ್ನು ಗ್ರೈಂಡ್ ಮಾಡ್ಲಿಕ್ಕೆ ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ. ಇದೀಗ ಗ್ರೈಂಡ್ ಮಾಡಿ ತರ್ತೇನೆ. ಇಲ್ಲಿ ನೋಡಿ, ಗ್ರೈಂಡ್ ಮಾಡಿ ಕೂಡ ಆಯ್ತು. ಎಷ್ಟು ಗಟ್ಟಿಯಾಗಿ ಕಾಣ್ತಾ ಉಂಟು ಇದು, ಹೀಗೆ ಇರಬೇಕು. ಈಗ ಇದನ್ನು ಒಂದು ಬೌಲ್ಗೆ ಹಾಕ್ತಾ ಇದ್ದೇನೆ. ಮಸಾಲ ಗ್ರೈಂಡ್ ಮಾಡುವಾಗ ಟರ್ಮೆರಿಕ್ ಪೌಡರ್ ಕೂಡ ಹಾಕಿದ್ದೇನೆ. ಇನ್ನು ರೋಸ್ಟ್ ಮಾಡಿಟ್ಟಂತಹ ಡ್ರೈ ಫಿಶ್ ಅನ್ನು ಹೀಗೆ ಕಟ್ ಮಾಡಿ ಹಾಕಬೇಕು. ಒಂದು 3 ಡ್ರೈ ಫಿಶ್ ತೆಗೆದಿಟ್ಟಿದ್ದೇನೆ ಊಟದೊಟ್ಟಿಗೆ ತಿನ್ನಲಿಕ್ಕೆ. ಕ್ರಿಸ್ಪಿಯಾಗಿ ಒಳ್ಳೆದಾಗ್ತದೆ ಊಟ ಮಾಡಲಿಕ್ಕೆ. ಈಗ ಇದಕ್ಕೆ ಉಂಟಲ್ಲ ಇನ್ನೂ ಸಹ ರುಚಿ ಬರಲಿಕ್ಕೆ ಕಟ್ ಮಾಡಿದ ಆನಿಯನ್ ಹಾಕಬೇಕು ಸ್ವಲ್ಪ. ಇನ್ನು ಇದನ್ನು ಚಂದ ಮಾಡಿ ಮಿಕ್ಸ್ ಮಾಡಿದ್ರೆ ಒಣಮೀನು ಚಟ್ನಿ ರೆಡಿ ಆಗ್ತದೆ. ಹೇಗೆ ನಿಮಗೆ ಕೂಡ ಆಸೆ ಆಗ್ತಿರ್ಬೋದಲ್ವಾ ಇದನ್ನು ನೋಡಿ. ಈ ಚಟ್ನಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೀಗೆ. ಫೈನಲ್ ಆಗಿ ನೋಡಿ ಹೇಗೆ ಕಾಣ್ತಾ ಉಂಟು ಅಂತ. ಹಾಗೆ ಈ ಚಟ್ನಿ ಒಟ್ಟಿಗೆ ನನ್ನ ಇವತ್ತಿನ ಊಟ ಹೇಗಿರ್ತದೆ ಅಂತ ತೋರಿಸ್ತೇನೆ ನಿಮಗೆ. ಒಂದು ಮಣ್ಣಿನ ಪಾತ್ರೆ ತಗೊಂಡಿದ್ದೇನೆ, ಅದಕ್ಕೆ ಗಂಜಿ ಹಾಕ್ತಾ ಇದ್ದೇನೆ. ನನಗೆ ಉಂಟಲ್ಲ ಈ ಮಣ್ಣಿನ ಪಾತ್ರೆಯಲ್ಲಿ ಹೀಗೆ ಗಂಜಿ ಊಟ ಮಾಡ್ಲಿಕ್ಕೆ ತುಂಬಾ ಇಷ್ಟ. ಯಾರೆಲ್ಲ ಹೀಗೆ ಊಟ ಮಾಡ್ತೀರಿ? ಗಂಜಿ ಊಟ ಹಾಗೆ ಒಣಮೀನು ಚಟ್ನಿ, ಸ್ವಲ್ಪ ಮೊಸರು ಹಾಕ್ತಾ ಇದ್ದೇನೆ. ಇದು ಅಮ್ಮ ಮಾಡಿದ ಲಿಂಬೆ ಉಪ್ಪಿನಕಾಯಿ.
ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಗಾಂಧಾರಿ ಮೆಣಸು, ಜೀರಿಗೆ ಮೆಣಸು ಅಂತ ಸಹ ಹೇಳ್ತಾರೆ. ಆಗ ರೋಸ್ಟ್ ಮಾಡಿಟ್ಟಂತಹ 2 ಮೀನು ಕೂಡ ಹಾಕಿದೆ. ಇದೆಲ್ಲ ಮಿಕ್ಸ್ ಮಾಡಿ ಊಟ ಮಾಡಿದ್ರೆ ಉಂಟಲ್ಲ ಸ್ವರ್ಗ. ಆಸೆ ಹಾಕ್ಬೇಡಿ, ಹಾಗೆ ನೀವು ಕೂಡ ಹೀಗೆ ಊಟ ಮಾಡಿ ಆಯ್ತಾ, ಭಾರಿ ರುಚಿ ಆಗ್ತದೆ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.